ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿ. ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಗುರು ರೂಪದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆಯ ಪಂಚಮಗತಿ ಅಂದ್ರೆ 5ನೇ ಗತಿ ನಡೆದ ಬಹಳ ವಿಶೇಷವಾದಂತ ವಿಚಾರಗಳನ್ನ ಅವರು ನಿನ್ನೆ ವಿಷಯದಲ್ಲಿ ಕೂಡ ಹೇಳಿದ್ರು. ಯಾಕಂತಂದ್ರ ಈ ಜಗತ್ತನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಬಂದ್ರು. ಪಂಚಮಗತಿ ಒಳಗ ಇದು ಯೋಗ ವಾಸಿಷ್ಠ ಒಂದು ಇದರಿಂದ ತಗೊಂಡಂಥದ್ದು. ಶ್ರೀರಾಮಚಂದ್ರ, ಯಾಕಂದ್ರೆ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರಗೆ ಹೇಳುವಂತ ಒಂದು ಸಂವಾದ ರೂಪವಾದಂಥದ್ದು ಪರಮಾರ್ಥ ಗೀತೆ. ನಿಜಗೊಂಡ್ರೆ ಬಹಳ ಅದ್ಭುತವಾಗಿ ಇದನ್ನ ಹೇಳಿದಾರ. ಪಂಚಮಗತಿಯಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರ, ತನುವಿನ ಹವಣಂ ತಿಳಿಯುವಂತೆ ಅನುನಯನದಿಂದ ಇಂತು ಪೇಳದ ನೊಲಿದು ಬಳಿಕ ಆ ತನುವಿನೊಳು ಭೂತ ವಿಕಾರವೆನಿತು ಅನಿತಂ ಈಗ ವರೆವೆ ಅರಿ ಇಂತು ಇಳೆಯೋಳಂತ ಹೇಳುವಂತ ವಿಚಾರ. ಏನ್ ಹೇಳ್ತಾರ, ಬಹಳ ಇಲ್ಲಿ ವಿಶೇಷವಾಗಿ ನಿನ್ನೆ ಕೂಡ ಹೇಳಿದ್ರು. ಈಗ ಕೊನೆಯ ನುಡಿಯಿಂದ ನಾವು ಇವತ್ತ ಹೇಳ್ಬೇಕಾಗ್ತದ. ಯಾವ್ದಂತಂದ್ರ 10ನೆಯ ಒಂದು ನುಡಿಯಲ್ಲಿ ಹೇಳುವಂಥದ್ದು. 11ನೆಯ ನುಡಿ ಏನ್ ಹೇಳ್ತಾರ ನೋಡೋಣ. ಹೊಸತಿದು ಸುತ ಕೇಳೈ ಮನವೆಂದು ಪೆಸರುಗೊಳ್ಳಲು ಬಾರದು ಇಂತೆಂದು ಊಹಿಸಿ ತೋರ್ಪಡೆ ಕುರು ಹೊಂದಿಲ್ಲ. ಆಹಾ ಬರಿಯ ಬಯಲು ಸೊತ್ತಲ್ಲ ಸೊಂಟಿಸಿ ಜಗದೊಳಗೊಂದ ನೊಂದು ಉಂಟೆಂದಾಗಲೇ ಮೇನಿಲ್ಲೆಂದು ಆವಾದ ಪದಾರ್ಥಗಳ ರೂಪು ಭಾವಿಸುತ್ತಿರುವುದು ಅದು ಮನವೇ ರೂಪು. ಮನವೆಂದೊಡೆ ಸಂಕಲ್ಪವದೈಸೆ ತನುಜನೆ ಸಂಕಲ್ಪವೇ ಮನವೈಸೆ. ಬಗೆಯಲು ಪೆಸರೆರಡೊಂದೇ ಒಡಲು ಒಂದೇ ಒಡಲು ಜಗವೆಲ್ಲಂ ಸಂಕಲ್ಪದ ಒಡಲು ಅಂತನ್ನುವಂಥದ್ದು 11ನೆಯ ನುಡಿ. ಚಿತ್ತೊಂದೇ ಮಾಯಾಮಯವೆಂದು ಮತ್ತಂ ಅವಿದ್ಯ ಸಂಸ್ಕೃತಿ ಎಂದು ತಿಳಿ ಬಂದಂ ಮೋಹಂ ತಮವೆಂದು ಗಳಿಲೆನೆ ಸಂಕಲ್ಪದ ಪೆಸರೆಂದು ಸಿ ಅಂತ ಇದು ಕೊನೆಯ ಒಂದು ನುಡಿಯಲ್ಲಿ ಹೇಳುತ್ತಾರೆ. ಬಹಳ ಅದ್ಭುತವಾಗಿ ಹೇಳ್ತಾರ. ನಿನ್ನೆ ಗಗನಜದ ಒಂದು ವಿಪ್ರನ ಕತೆ ಹೇಳಿದ್ರು. ಯಾಕಂದ್ರ ಗಗನಜ ಅಂತಂದ್ರ ಆಕಾಶದ ಒಂದು ಅದು ಯಾಕಂತಂದ್ರ ನಾಮ ರೂಪದಿಂದ ಅದು ತೋರ್ದಂಗ ಆತರ, ಆದ್ರ ಅದು ನಿಜ ಅದೇನು ಗಗನಜ ಒಂದ್ ಬ್ರಾಹ್ಮಣ ಮತ್ತು ಆಕಾಶ ಜನ ಮಗ ಅಂತಂದ್ರೆ ಅದು ಒಪ್ಲಿಕ್ಕೆ ಸಾಧ್ಯ ಇದೆ, ಮಿಥ್ಯವಾಗಿರುವಂಥದ್ದು. ಅದೇ ರೀತಿ ಕೂಡ ವಿಚಾರ ಮಾಡಿದ್ರೆ ಜಗತ್ತಿನೊಳಗ ಏನಂದ್ರ ಭ್ರಾಂತಿಯಿಂದ ಕೂಡಿದಂಥದ್ದು ವಿಚಾರ ಮಾಡಿದ್ರೆ ಅದು ಸತ್ಯ ಅಲ್ಲಪ್ಪ ಈ ಜಗತ್ತು ಅನ್ನುವಂಥದ್ದನ್ನ ನಿನ್ನೆ ವಿಚಾರದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರು. ಮತ್ತೆ ಇವತ್ತಿನ ಒಂದು ವಿಚಾರದಲ್ಲಿ ಪೊಸತಿದು ಸುತ ಕೇಳೈ ಮನವೆಂದು ಇಲ್ಲಿ ಪ್ರಶ್ನೆ ಮಾಡ್ತಾನ. ಏನ್ ಮಾಡಿದ ಹಿಂದಿನ ಒಂದು ನಿನ್ನೆಯ ಒಂದು ವಿಚಾರದಲ್ಲಿ ಮನದ ಒಂದು ಸ್ಥಿತಿ ಕೇಳಿದವಿಂತು ನಿನಗೆ. ಯಾಕಂತಂದ್ರ ಇಲ್ಲಿ ಶಿಷ್ಯನ ಒಂದು ಪ್ರಶ್ನೆ, ನನಗ ಮನದ ಒಂದು ಅದ್ರದ್ದೇನದ ಅದ್ರ ಸ್ವರೂಪವನ್ನ ನನಗ ಕರುಣಿಸು ಗುರುದೇವ, ನನಗೆ ಹೇಳು ಅಂತ ಕೇಳ್ಕೊಳ್ತಾ ಇದ್ದಾನ ಶಿಷ್ಯ. ಯಾಕಂದ್ರೆ ಗುರುಗಳನ್ನ ಶಿಷ್ಯ ಏನ್ ಹೇಳ್ತಾನ, ಮನಸ್ಸಿನ ಸ್ವರೂಪ ಅಂದ್ರೆ ಏನು, ಅದು ಹೆಂಗದ ಅದನ್ನ ಹೇಳ್ರಿ ಗುರುಗಳೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನ ಗುರುಗಳನ್ನ. ಯಾಕಂತಂದ್ರ ಈ ಮನಸ್ಸಿಗೆ ಯಾವ ಸ್ವರೂಪವನ್ನು ಹೇಳ್ತಾರೋ ಅದೇ ರೂಪ ಜಗತ್ತಿಗಾದ್ರೂ ಆದ.
ಹೌದಿಲ್ಲ? ಯಾಕಂದ್ರೆ ಸ್ವರೂಪ ಯಾವ ರೀತಿ ಈ ಮನಸ್ಸಿಗೆ ಹೊಸತಿದು ಸುತ ಕೇಳೇ ಮನವೆಂದು, ನೀನ್ ಕೇಳಿದಂಥದ್ದು ಬಹಳ ವಿಶೇಷ ಐತಿ ನೋಡು ಶಿಷ್ಯ, ಕೇಳು. ಹೆಸರುಗಳಲ್ಲೂ ಬಾರದು ಇನಿತೆಂದು, ಅಂದ್ರ ಇದು ಹೇಳಕ್ಕೆ ಬರಂಗಿಲ್ಲ ಹೆಂಗಂತ ಹೇಳಿ. ನಿನ್ನ ಮನಸ್ಸು ಯಾವ ರೂಪವನ್ನ ತಾಳ್ತದೋ ಅದೇ ರೂಪ ಕೂಡ ಜಗತ್ತಾದ್ರೂ ಕೂಡ ಅದೇ ಆಕಾರವಾಗಿ ತೋರ್ತದ. ಗುರುಗಳು ಹೇಳ್ತಾರ ಶಿಷ್ಯನಿಗೆ, ಇದು ನಾಮಕ್ಕಿಂತಲೂ ಬೇರೆ ಆಕಾಶಕ್ಕೆ ಹೇಗೆ ರೂಪ ಇಲ್ಲೋ? ಯಾಕಂದ್ರ ನಾಮ ಐತೆ, ಆಕಾಶ ಅಂತ ಹೇಳ್ತೀವಿ, ಆದ್ರ ಅದಕ್ಕ ರೂಪ ಐತೇನು ಆಕಾಶಕ್ಕ ಅಂತಂದ್ರ ಇಲ್ಲ. ಹಂಗೆ ಮನಸ್ಸಿಗೂ ಕೂಡ ಅದು ಏನದ ಮನಸ್ಸದ ಅಂತ ಹೇಳ್ತೀವಿ, ಅದಕ್ಕೆ ರೂಪ ಐತೇನು ಅಂದ್ರೆ ಇಲ್ಲ, ಮನಸ್ಸಿಗೆ ಕೂಡ ರೂಪ ಇಲ್ಲ. ಅಷ್ಟೇ ಅಲ್ಲ, ಇದಕ್ಕೆ ಹೆಸರು ಕೂಡ ಏನಂತಂದ್ರೆ ಇದು ಹಿಂಗಾದ್ರಿ ಹಂಗಾದ್ರಿ ಇದಕ್ಕೆ ಹೆಸರನ್ನ ಐತೇನು ಅಂದ್ರೆ ಇಲ್ಲ ಮನಸ್ಸಿಗೆ. ಯಾಕಂದ್ರೆ ಒಳ ಹೊರಗೆ ವಿಚಾರ ಮಾಡಿ ನೋಡಿದ್ರು ಕೂಡ ಇದ್ರ ಗುರ್ತನು ತೋರ್ಬಿಡಂಗಿಲ್ಲ ಇದು ಮನಸ್ಸು. ಎಲ್ಲಾದ್ರೂ ನೋಡ್ತೀವಿ, ನೋಡಕ್ ಐತೇನದು? ಎಲ್ಲ ಗೊತ್ತಿಡಕ್ ಆಗ್ತದೇನು? ಇಲ್ಲ. ಯಾಕಂದ್ರ ಅದು ಹೆಂಗೈತಪ್ಪ ಅಂತಂದ್ರ ಸದ್ರೂಪ ಐತೇನಂದ್ರೆ ಅಲ್ಲ, ಅದು ಮನಸ್ಸು ಸದ್ರೂಪ ಐತೇನು? ಇಲ್ಲ. ಅದು ತೋರ್ತದೇನಂದ್ರೆ ತೋರಂಗಿಲ್ಲ. ಅದೇ ರೀತಿ ಕೂಡ ಒಳ ಹೊರಗೆ ನಾವು ವಿಚಾರ ಮಾಡಿದ್ರು ಕೂಡ ಅದು ಅದ್ರ ಹಿಂಗ ಕುರುಹು ಹಿಡಿದು ಇದು ನೋಡ್ತೀವಪ್ಪ ಅಂತ ಅನ್ನಕ ಈ ಮನ್ಸಿಗೆ ಬರಂಗಿಲ್ಲ. ಮತ್ತೆ ಸದ್ರೂಪ ಐತೇನ್ರಿ ಹಂಗಾದಂದ್ರ? ಸದ್ರೂಪನೂ ಅಲ್ಲ. ಆದ್ರ ಏನಂದ್ರ ಆಕಾಶ ಎಲ್ಲಾ ಕಡೆ ಅದ್ರಂಗ ನಿರಾಕಾರ ಆಗಿ ಐತೆ. ಆಕಾರ ಐತೇನ ಆಕಾಶಕ್ಕ? ಇಲ್ಲ, ನಿರಾಕಾರ ಐತೆ. ಅದೇ ರೀತಿ ಕೂಡ ಈ ಮನಸ್ಸಿಗೂ ಕೂಡ ಹೆಂಗದ, ಅದು ಆಕಾರ ಇಲ್ಲ ಮನಸ್ಸಿಗೂ ಕೂಡ. ಹೆಂಗ ಮೃಗ ತೃಷ್ಣೆಯ ಜಲದಂತೆ ಅಂತ ಹೇಳ್ತಾರೆ. ಮೃಗ ತೃಷ್ಣೆ ಅಂತಂದ್ರ ಈಗ ಮೃಗ ಜಲ ಅಂತ ಕೂಡ ಹೇಳ್ತಾರೆ. ದಾರಿಯಲ್ಲಿ ಹೋಗ್ಬೇಕಾದಾಗ, ಮಧ್ಯಾಹ್ನ ಸಂದರ್ಭದಲ್ಲಿ ನಾವು ಹೋಗ್ಬೇಕಾದಾಗ ದಾರಿಯಲ್ಲಿ ನೀರ್ ಕಂಡಂಗ ಆಗ್ತದ, ರೋಡಿನ ಮೇಲೆ ನೀರ್ ಕಂಡಂಗ ಆಗ್ತದ. ಆದ್ರ ತೋರದೇ ಬಿಟ್ಟಿಲ್ಲ, ತೋರಕತ್ತದ. ಅದ್ರ ಹತ್ರ ಹೋದ್ರೆ ನೀರ್ ಅದಾವೇನು ಅಂದ್ರೆ ನೀರಿಲ್ಲ ಅಲ್ಲಿ. ಅದೇ ರೀತಿ ಈ ಒಂದು ಈ ನಮ್ಮಿಂದ ಇದು ಉತ್ಪನ್ನ ಆದಂತ ಮನಸ್ಸು, ಈ ಸಂಕಲ್ಪ, ಯಾಕಂತಂದ್ರೆ ಆ ಮನಸ್ಸು ಏನಾದ್ರು ಸಂಕಲ್ಪ ವಿಕಲ್ಪ ಮಾಡುವಂಥದ್ದು, ಅದು ಕ್ಷಣಕಾಲದಲ್ಲಿ ಹೆಂಗಾದದ, ಇದು ತೋರ್ದಂಗ ಆಗ್ತದ. ಮತ್ತೆ ಇಲ್ಲಿ ದ್ವಿತೀಯ ಚಂದ್ರನಂತೆ ಇದರ ರೂಪು, ಯಾಕಂದ್ರ ಭ್ರಮ ಮಾತ್ರವಾಗಿ ತೋರುವಂಥದ್ದು ಇದು ಮನಸ್ಸು, ಭ್ರಮೆಯಿಂದ ತೋರುವಂಥದ್ದು ಇದು ಮನಸ್ಸು. ವಿಚಾರ ಮಾಡಿದ್ರೆ ಈ ಮನಸ್ಸು ಸತ್ಯ ಅದೇನಂದ್ರೆ ಇಲ್ಲ, ಅವಿದ್ಯೆಯ ಒಂದು ಕಾರ್ಯ. ಈ ಮನಸ್ಸಿಗೆ ಕಾರಣವಾಗಿರುವಂಥದ್ದು ಯಾವಂದ್ರೆ ಅವಿದ್ಯೆ, ಅದ್ರ ಕಾರ್ಯ ಆಗಿರುವಂಥದ್ದು ಮನಸ್ಸು. ಮನಸ್ಸಿದೆಲ್ಲ ನಾನಾ ರೀತಿಯಿಂದ ಸಂಕಲ್ಪ ವಿಕಲ್ಪ ಮಾಡುವಂಥದ್ದು, ಈ ಜಗತ್ತಿನ ವ್ಯವಹಾರ ಇದರಿಂದನೇ ನಡೆಯುವಂಥದ್ದು. ಮತ್ತೆ ಇಲ್ಲಿ ಕೂಡ ಯಾವುದೇ ಒಂದು ಈ ಜಗತ್ತಿನೊಳಗ ಸತ್ತು ಅಥವಾ ಅಸತ್ತು ಅಂದ್ರೆ ಪ್ರತ್ಯಕ್ಷ ಅಪರೋಕ್ಷ ಯಾವ ಪದಾರ್ಥಗಳ ರೂಪಗಳನ್ನ ಅದು ಭಾವಿಸ್ತದೋ ಆ ರೂಪನೇ ಪಡೆದುಕೊಳ್ತದ ಈ ಮನಸ್ಸು. ಅದಕ್ಕೆ ಈ ಮನಸ್ಸು ಮಹಾದೇವ ಆಗ್ಬೇಕಾಗ್ಯದ. ನಮ್ದು ಹೆಂಗಾಗ್ಯದ, ಮಹಾದೇವ ಆಗ್ಬಿಟ್ಟದಲ್ಲ. ನಾನಾ ರೀತಿಯಿಂದ ವಿಷಯಾದಿಗಳಲ್ಲಿ ಹೋಗಿ ಅಲ್ಲಿ ಸುಖ ಐತೇನೋ ಇಲ್ಲಿ ಸುಖ ಐತೇನೋ ಅಂತ ತಿರುಗಾಡುವಂತ ಮನಸ್ಸಿದು. ಅದಕ್ಕೆ ಮನಸ್ಸು ಹೆಂಗದಂದ್ರ ಇದು ಬಂಧಕ್ಕೂ ಗುರಿಯಾಗ್ಯದ, ಇದು ಮೋಕ್ಷಕ್ಕೂ ಸಂಕಲ್ಪಕ್ಕಿಂತಲೂ ಈ ಮನಸ್ಸು ಬೇರೆ ಇಲ್ಲ. ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದೇ ಈ ಮನಸ್ಸು ಅಂತ ಕೂಡ ಹೇಳ್ತಾರೆ. ಈ ಸಂಕಲ್ಪ ವಿಕಲ್ಪಕ್ಕಿಂತಲೂ ಬೇರೆ ಆಗದೆ ಇರುವಂತ ಈ ಸಂಕಲ್ಪದ ಮೂಲಕನೇ ಈ ಜಗತ್ತು ತೋರ್ತದೆ. ಯಾಕಂದ್ರೆ ಈ ಜಗತ್ತೆಲ್ಲವೂ ಹೆಂಗದ, ಸಂಕಲ್ಪಮಯ ಆಗಿದೆ ಅಂತ ಹೇಳ್ತಾರ ಅವರು. ನಿನ್ನ ಮನಸ್ಸಿನಲ್ಲಿ ಜಗತ್ತು ತೋರ್ತದ. ಅದಕ್ಕೆ ನಾವು ಬಹಳ ಚಂದ ತಿಳ್ಕೊಬೇಕು, ಜಗತ್ತಂದ್ರೇನು, ಶಿವ ಅಂದ್ರೇನು, ಜೀವ ಅಂದ್ರೇನು. ನೋಡ್ರಿ, ಇವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಜಗತ್ತು ನಮ್ಮಿಂದ ಬೇರೆ ಭಿನ್ನವಾಗ್ಯದಂತ ಹೇಳ್ತೀವಿ. ಮಹಾತ್ಮರು ಏನ್ ಹೇಳಕತ್ತಾರ, ಬಹಳ ಸೂಕ್ಷ್ಮ ವಿಚಾರ ಇದು. ಈ ಜಗತ್ತು ನಿನ್ನೊಳಗ ಅದ, ನೀ ನೋಡಿದಾಗ ಈ ಜಗತ್ತು ಅದ, ನೀ ನೋಡದೆ ಇದ್ದಾಗ ಈ ಜಗತ್ತಿಲ್ಲ. ಮತ್ತೆ ನಿನ್ನ ಮನಸ್ಸು ಹೆಂಗದ ಹಂಗ ಜಗತ್ತು ತೋರ್ತದ. ಎಲ್ಲ ಜಗತ್ತಿನ ಪದಾರ್ಥಗಳು ಎಲ್ಲವೂ ಈ ಮನಸ್ಸಿನ ಆಕಾರನೇ ಪಡೀತಾವ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ಜಗತ್ತು ಅನ್ನುವಂಥದ್ದು ಹೆಂಗದ, ಸಂಕಲ್ಪಮಯದಿಂದ ಕೂಡ್ಯದ. ಅದಕ್ಕೆ ಜ್ಞಾನಿಗಳು ಇದಕ್ಕೆ ಏನ್ ಹೇಳಿದ್ರು, ಮಾಯಾಮಯ ಅಂತ ಹೇಳಿದ್ರು. ಮಾಯಾಮಯ ಅಂತಂದ್ರ ಮತ್ತೆ ಜಾಗ್ರದಲ್ಲಿ ತೋರ್ತದ, ಸ್ವಪ್ನದಲ್ಲಿ ಈ ಜಗತ್ತು ತೋರಂಗಿಲ್ಲ.
ಮತ್ತೆ ಸುಸುಪ್ತಿಯಲ್ಲಿ ತೋರ್ತದೆ ಈ ಜಗತ್ತು ಅಂದ್ರೆ ಈ ಜಗತ್ತು ತೋರಂಗಿಲ್ಲ. ಅದಕ್ಕೆ ಈ ಶರೀರ ಕೂಡ ಹೆಂಗದ, ಜಾಗ್ರದಲ್ಲಿ ತೋರ್ತದಷ್ಟೇ, ಸ್ವಪ್ನದಲ್ಲಿ ತೋರಂಗಿಲ್ಲ, ಸುಸುಪ್ತಿಯಲ್ಲಿ ತೋರಂಗಿಲ್ಲ. ಅದಕ್ಕೆ ಇದು ಮಾಯೆ ಅಂತ ಹೇಳುವಂಥದ್ದು. ಜಗತ್ತು ಕೂಡ ಮಾಯೆ ಅಂತ ಯಾಕೆ ಹೇಳ್ತಾರಂದ್ರ ಜಾಗ್ರದಲ್ಲಿ ಮಾತ್ರ ತೋರ್ತದ, ಸ್ವಪ್ನದಲ್ಲಿ ತೋರಂಗಿಲ್ಲ, ಮತ್ತೆ ಸುಸುಪ್ತಿಯಲ್ಲಿ ಈ ಜಗತ್ತು ತೋರಂಗಿಲ್ಲ. ಅದಕ್ಕ ಇದು ಮಾಯಾ ಅಂತ ಹೇಳ್ತಾರ. ಮತ್ತಿದಕ್ಕ ಸಂಸ್ಕೃತಿ ಅಂತ ಕೂಡ ಹೇಳ್ತಾರ. ಹಲವಾರು ರೀತಿಯಿಂದ ಹೇಳ್ತಾರ, ನಾನಾ ರೀತಿಯಿಂದ ಈ ಒಂದು ಪರ್ಯಾಯ ಏನು ನಾಮಗಳಿಂದ ಕರೀತಾರ ಜ್ಞಾನಿಗಳು. ಈ ಜಗತ್ ಹೆಂಗೈತಪ್ಪ ಅಂದ್ರ ಮಾಯ ರೀತಿಯಿಂದ ಕೂಡ್ಯದ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳತ್ತಾರ. ಈ ರೀತಿಯಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಯಾಕಂತಂದ್ರ ಇದನ್ನ ಈ ನೋಡಿದಾಗ ಈ ಜಗತ್ತದ ಆಯಾ ರೂಪಗಳ ಒಂದು ಭಾವವನ್ನ ಪಡೆಯುವಂಥದ್ದು, ಈ ವಿಚಾರ ಮಾಡಿ ನೋಡಿದಾಗ ಈ ಮನಸ್ಸು ಅನ್ನುವಂಥದ್ದು ಸಂಕಲ್ಪದಿಂದ ಕೂಡಿದಂಥದ್ದು. ತನುಜನೆ ಸಂಕಲ್ಪ ವಹಿಸೆ ಮನ ವಹಿಸೆ ಬಗೆಯಲು ನೋಡ್ರಿ, ಹೆಸರೆರಡೊಂದೇ ಒಡಲು ಜಗವೆಲ್ಲಮ್ಮು ಸಂಕಲ್ಪದ ಒಡಲು. ಈ ಜಗತ್ತೆಲ್ಲ ಹೆಂಗದ, ಸಂಕಲ್ಪದಿಂದ ಕೂಡಿದಂಥದ್ದು ಅಂತ ಕೂಡ ಹೇಳ್ತಾರ. ಇಲ್ಲಿ ಮತ್ತೆ 12ನೇ ಒಂದು ವಿಚಾರದಲ್ಲಿ ಹೇಳ್ತಾರ, ಚಿತ್ತೊಂದೇ ಮಾಯಾಮಯವೆಂದು ಮತ್ತಂ ಅವಿದ್ಯಾ ಸಂಸ್ಕೃತಿ ಎಂದು ತಿಳಿ ಬಂಧಂ ಮೋಹಂ ತಮವೆಂದು ಗಳಿಲನೆ ಸಂಕಲ್ಪದ ಪೆಸರೆಂದು ಅಂತ ಕೂಡ ಇಲ್ಲಿ ಹೇಳ್ತಾರ. ನಾನಾ ರೀತಿಯಿಂದ ಇಲ್ಲಿ ಕೂಡ ಹೇಳ್ತಾರೆ. ಚಿತ್ತೊಂದೇ ಮಾಯಾಮಯವೆಂದು ಅನ್ನುವಂಥದ್ದು, ಈ ಮನಸ್ಸು ಅನ್ನುವಂಥದ್ದು ಏನಂದ್ರ ಈ ಮಾಯಾದಿಂದ ಕೂಡಿದಂಥದ್ದು. ಮತ್ತ ಅವಿದ್ಯಾ ಸಂಸ್ಕೃತಿ ಎಂದು, ಅವಿದ್ಯೆ ರೀತಿಯಿಂದ ಈ ಸಂಸಾರ ಬಂಧ ಯಾಕೆ ಬಂದದಪ್ಪ, ನಮಗ್ ಜನನ ಮರಣ ಬಂದಂಥದ್ದು ಯಾವ್ದ್ರಿಂದ ಬಂದದಂದ್ರೆ ಇದು ಅವಿದ್ಯೆಯಿಂದನೇ ಬಂದಂಥದ್ದು. ಯಾವಾಗ ನಿನ್ನನ್ನ ನೀನು ಮರೆತು ಅಜ್ಞಾನದಿಂದ ನಿನ್ನನ್ನ ನೀನು ಮರೆತುಕೊಂಡದಕ್ಕಾಗಿ ಇಲ್ಲಿ ಏನಾಗ್ಯದ ಅಂದ್ರ ಅವಿದ್ಯೆಯಿಂದನೇ ಈ ಸಂಸ್ಕೃತಿ ಅಂದ್ರೆ ಈ ಸಂಸಾರ ಅನ್ನುವಂಥದ್ದು ಬಂದಂಥದ್ದು. ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಅನ್ನುವಂಥದ್ದಲ್ಲ. ಸಂಸಾರ ಅಂತಂದ್ರ ಜನನ ಮರಣ ಅನ್ನುವಂಥದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಎಷ್ಟು ಹುಟ್ಟುವಂಥದ್ದು ಸಾಯುವಂಥದ್ದು. ಒಂದು ಜನ್ಮದಾಗ ನಾವು ಹುಟ್ಟಿದವ್ರಲ್ಲ, ಜನ್ಮ ಜನ್ಮಾಂತರ ಉಟ್ಕೊಂತ ಬಂದಿದೀವಿ. ನಾವು ತಗೊಂಡಂತ ಶರೀರಗಳು ಒಂದು ಉಳಿದಿಲ್ಲ, ಎಲ್ಲವನ್ನ ತೊಟ್ಕೊಂಡು ಬಂದು ಅದನ್ನೆಲ್ಲ ಬಿಸಾಕ್ತಾ ಬಂದಿದೀವಿ. ಎಲ್ಲಕ್ಕಿಂತ ಈ ಮಾನವ ಜನ್ಮ ಪಾಪ ಪುಣ್ಯದ ಮಿಶ್ರದಿಂದ ಹುಟ್ಟಿದಂತ ಈ ಮಾನವ ಜನ್ಮಕ್ಕೆ ಬಂದಿದೀವಿ ಇವಾಗ. ಮತ್ತಿಲ್ಲಿ ಏನ್ ಮಾಡ್ಕೊಳ್ಳೋದು, ಬೇರೆ ಬೇರೆ ಯಾವಕ್ಕೂ ಇದಕ್ಕೆ ಅವಕಾಶ ಇಲ್ಲ. ಇದನ್ನ ತಿಳ್ಕೊಳ್ಳೋ ಅವಕಾಶ ಬೇರೆ ಯಾವ ಜೀವಿಗಳಿಗಿಲ್ಲ, ಮನುಷ್ಯ ಜೀವಿಗೆ ಮಾತ್ರ ಇರುವಂಥದ್ದು. ಅದಕ್ಕ ದಾಸರವರೆಲ್ಲ ಹೇಳ್ತಾರ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು ಬೇಡ ಉತ್ಸಪ್ಪಗಳಿರ ಅಂತ ಹೇಳಿದಾರ ಅವರು. ಅದಕ್ಕ ಅವಿದ್ಯೆ ಸಂಸ್ಕೃತಿ ಎಂದು ತಿಳಿ ಬಂಧ ಮೋಹಂ ತಮವೆಂದು, ಈ ಬಂಧ ಮೋಹಂ ತಮವೆಂದು ಇದೆಲ್ಲ ಈ ಮನಸ್ಸು ಅನ್ನುವಂಥದ್ದು ಇದೆಲ್ಲದಕ್ಕೂ ಕಾರಣ ಆಗ್ತದ. ಬಂಧಕ್ಕೂ ಕಾರಣ ಆಗ್ತದ, ಮೋಹಕ್ಕೂ ಕಾರಣ ಆಗ್ತದ, ಎಲ್ಲಕ್ಕೂ ಕಾರಣ ಆಗ್ತದ. ಗಳಿಲೆನೆ ಸಂಕಲ್ಪದ ಪೆಸರೆಂದು ಅಂತ ಹೇಳ್ತಾರೆ. ಇದು ಸಂಕಲ್ಪದ ಹೆಸರು ಐತಿ ನೋಡು. ಈ ಮನಸ್ಸೇ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು. ಜಗತ್ತು ಕೂಡ ಈ ಸಂಕಲ್ಪದಿಂದನೇ ಕೂಡಿದಂಥದ್ದು ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಮತ್ತೀಗ ಗತಿ 5ನೆಯದ ಅದ ಕತಿ ತವೆನಿಪ ನಿರೂಪಣಗಳ ಏಕಾದಶವಂ ತತಿಶಯಮಾಗಿರೆ ತಿಳಿಯಲ್ ಪ್ರತಿಪಾದಿತವಿಲ್ಲಿ ವಿಶ್ವ ರಚನಾ ಭೇದಂ ಅಂತ ಹೇಳಿದ್ರು. ಅಂತುಗತಿ 5ಕಂ ನಿರೂಪಣ 55ಕಂ ಚರಣ 680ಕಂ ಮಂಗಳಮಸ್ತು ಅಂತ ಹೇಳಿ ಇವಾಗ ನಾವು 6ನೆಯ ಒಂದು ಗತಿಯನ್ನ ತಗೊಳ್ಳೋಣ. ಬಹಳ ವಿಶೇಷವಾಗಿ ಹೇಳಿದಾರ. 6ನೇ ಗತಿಯಲ್ಲಿ ನಿಜಗೊಂಡ್ರು ಫಸ್ಟ್ ಶಂಭುಲಿಂಗಾಯ ನಮಃ ಅಂತ, ಶ್ರೀ ಶಂಭುಲಿಂಗಾಯ ನಮಃ ಅಂತ ಹೇಳ್ತಾರ. ಈ ಗುರುನಾಥ ಅಂದ್ರೆ ಹೆಂಗಪ್ಪ ಅಂತಂದ್ರ ಎಲ್ಲಾ ಒಂದು ದೇವತೆಗಳ ಗರ್ಭೀಕರಿಸಿಕೊಂಡಿರುವಂಥದ್ದು. ಈಗ ಒಂದು ಸಮುದ್ರ ಐತಲ್ಲ, ಸಮುದ್ರದಾಗ ಎಲ್ಲಾ ನದಿಗಳು ಹೋಗಿ ಸೇರ್ತಾವ, ಅದಕ್ಕೆ ನಾವೊಂದು ಸಮುದ್ರ ಅಂತ ಹೇಳ್ತೀವಲ್ಲ. ಸದ್ಗುರುನಾಥನು ಹಂಗೇನೆ, ಎಲ್ಲಾ ದೇವತೆಗಳ ಒಂದು ಪ್ರತಿರೂಪ ಆತ, ಒಂದು ದೇವ್ರಂತಲ್ಲ. ಅದಕ್ಕೆ ಒಬ್ಬ ಸದ್ಗುರುವಿಗೆ ನಾವು, ಅದು ಯಾರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಭಕ್ತಿ ಮಾಡೋದಾಗ್ಲಿ, ನಾವೇನು ಸೇವೆ ಮಾಡೋದಾಗ್ಲಿ, ಅದು ಯಾವತ್ತೂ ಅದು ಹಂಗ ಹೋಗಂಗಿಲ್ಲ. ಅದು ಅದಕ್ಕೆ ಫಲ ಇದ್ದೇ ಅದಾವ. ಯಾಕಂದ್ರೆ
ಒಂದು ದೇವರಿಗೆ 2 ದೇವರಿಗೆ ಪೂಜೆ ಮಾಡಿದ್ರೆ ಒಂದೊಂದು ಫಲಗಳು ಸಿಗಬಹುದು. ಆದ್ರ ಅನಂತ ದೇವತೆಗಳ ಒಂದು ಪ್ರತಿರೂಪ ಆದಂತ ಸದ್ಗುರುವಿಗೆ ಸೇವಾದಿಗಳನ್ನ ಮಾಡೋದು, ಶ್ರದ್ಧೆಯಿಂದ ಭಕ್ತಿ ಮಾಡೋದ್ರಿಂದ ಏನಾಗ್ತದ, ಅನಂತ ಫಲಗಳು ಸಿಗ್ತಾವ. ಮತ್ತೆ ನಿನ್ನ ಮುಕ್ತಿ ಮಾರ್ಗಕ್ಕೆ ತಗೊಂಡು ಹೋಗುವಂತವನೇ ಸದ್ಗುರುನತ್ತದಾನ. ಅದಕ್ಕೆ ನಾವ್ ಆ ದೇವ್ರು ಈ ದೇವ್ ಎಲ್ಲಾ ದೇವರ ಒಂದು ಪ್ರತಿರೂಪನೇ ಸದ್ಗುರು ಅದಾನ. ದೇವರನ್ನು ತೋರಿಸುವಂತವನೇ ಸದ್ಗುರು ಅದಾನ. ಅದಕ್ಕ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಒನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥ ಮೊದಲು. ಶಿವನನ್ನ ನಾವು ತಿಳ್ಕೊಳ್ಬೇಕಾಗಿತ್ತಂದ್ರ ಮೊದಲ ಯಾರಿಗ್ ಕಾಣ್ಬೇಕು, ಯಾರಿಗ್ ಕಾಣ್ಬೇಕು, ಯಾರು ತೋರಿಸ್ತಾರ ಜಗತ್ತಿನೊಳಗ? ಯಾರ ಅಪ್ಪ ಅಮ್ಮ ತೋರಿಸ್ತಾರನ? ಅಪ್ಪ ಅಮ್ಮ ಬಂಧಕ್ಕೆ ಗುರಿ ಮಾಡಿದಾರ, ನಿನಗ ದುಃಖಕ್ಕೆ ಗುರಿ ಮಾಡಿದಾರ. ಅದ್ರ ಬಂಧು ಬಳಗ ತೋರಿಸ್ತಾರ? ಬಂಧು ಬಳಗ ಆದವರು ಬಂದುಂಡು ಹೋಗೋವರು, ಬಂಧನ ಕಳಿಯಲರಿಯರು, ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಹೇಳಿದಾರ. ಅದಕ್ಕ ಇಂಥ ಒಂದು ಕಷ್ಟದಿಂದ, ಇಂಥ ದುಃಖದಿಂದ, ಇಂಥ ಒಂದು ಬಂಧನದಿಂದ ಪಾರ್ ಮಾಡುವಂತ ಶಕ್ತಿ ಯಾರಿಗೈತೆ ಅಂದ್ರೆ ಸದ್ಗುರುವಿಗೆ ಮಾತ್ರ ಐತೆ. ಎಂತ ಸದ್ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯತ್ವ ಅಂದ್ರೇನು? ಆತ ಹೇಳ್ಬೇಕು, ಹೇಳಿದಾಗ ಶಿಷ್ಯಕ್ ಗೊತ್ತಾಗ್ತದೆ, ಹೇಳದೇ ಇದ್ದಾಗ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ? ಅದಕ್ಕ ಬ್ರಹ್ಮನಿಷ್ಠತ್ವನೂ ಇರ್ಬೇಕು, ಶ್ರೋತ್ರಿಯತ್ವನೂ ಇರ್ಬೇಕು, ಹೇಳುವಂತದ್ದು ಇರ್ಬೇಕು, ಅದಕ್ಕೆ ಬ್ರಹ್ಮನಿಷ್ಠತ್ವನೂ ಇರ್ಬೇಕು, ಎರಡೂ ಇರ್ಬೇಕಾಗ್ತದೆ. ಅಂತ ಒಂದು ಶಂಭುಲಿಂಗಾಯ ನಮ, ಶ್ರೀ ಶಂಭುಲಿಂಗಾಯ ನಮ ಅಂತ ಹೇಳಿದ್ರೆ ಗುರು ಮತ್ತೆ ಲಿಂಗ ಅವರ ದೇವ್ರು ಎಲ್ಲ ಬಂತು ಅದ್ರಲ್ಲೇ ಅಂತ ಹೇಳ್ಬಿಟ್ಟು ಫಸ್ಟ್ ಗುರುಸ್ತುತಿಯನ್ನೇ ಮಾಡ್ತಾರ ಅವ್ರು. ಇಲ್ಲಿ 6ನೇ ಗತಿ ಒಳಗ ಅನುನಯನದಿಂದ ಈ ತೆರೆದಿಂ ಮನದ ವಿಕಲ್ಪನೆ ಪೇಳ್ದು ಬಳಿಕಂತದರಿಂ ಜನಿಸಿದ ಸಂಸಾರದ ಅದನ್ನು ಇನಿತೆಂಬುದನ್ ಈಗಳ ಅರಿವ ತೆರೆದಿಂದ ಉಸುರ್ವೆಂ ಅಂತ ಹೇಳ್ತಾರೆ. ಹಿಂದ ಅನುನಯನದಿಂದ ಅಂದ್ರೆ ಬಹಳ ಸಂತೋಷದಿಂದ ಹೇಳಿದೀನಿ ಹಿಂದಿಲ್ ವಿಚಾರ. ಯಾಕಂದ್ರ ಗುರು ಬಹಳ ಸಂತೋಷದಿಂದಾನೇ ಹೇಳ್ಬೇಕು. ಕಾಟಾಚಾರ್ಯಕ ತಿಳ್ಕೊಡ್ರಿ ಅಂತ ಸಿಟ್ಟಿನಿಂದ ಹೇಳ್ತಾರೇನ? ಅದ್ರ ಶಿಷ್ಯ ಯಾವ ರೀತಿ ಶ್ರದ್ಧೆ ಭಕ್ತಿ ನಂಬಿಕೆ ಗುರುವಿನ ಮೇಲೆ ಇಟ್ಟಿರ್ತಾನ, ಹಂಗಿತ ಇದನ್ ಬಿಚ್ಚತಾನ, ಜ್ಞಾನದ ಗಂಟನ್ನ ಬಿಚ್ಚತಾನ. ಶಿಷ್ಯ ಹೆಂಗಿರ್ತಾನ, ಆತ ನಡೆ ನುಡಿ ಹೆಂಗಿರ್ತದ, ಆತ ಹೆಂಗ್ ಪರಿಪಕ್ವ ಹೃದಯ ಅದನೋ ಇಲ್ಲೋ, ಹೆಂಗ್ ಅದನ್ನ ಆತನ ಭಾವ ಹೆಂಗದ ಅದನ್ನ ನೋಡಿ ಆತ ಬಿಚ್ಚತಾನ. ಯಾರು? ಸದ್ಗುರುನಾಥ. ಅವಾಗ ಸಂತೋಷದಿಂದ ಹೇಳ್ತಾನ. ಅದಕ್ಕೆ ಹೇಳ್ತಾರ ಅನುನಯನದಿಂದ ಅಂದ್ರ ನಾನು ಸಂತೋಷದಿಂದ ಈ ತೆರೆದಿಂ ಅಂದ್ರೆ ಈ ಪ್ರಕಾರವಾಗಿ ಮನಸ್ಸಿನ ವಿಕಲ್ಪವನ್ನ ಹೇಳಿದೆ ನಾನು. ಈ ಗತಿಯಲ್ಲಿ ಏನ್ ಹೇಳಿದೆ? ಹಿಂದಿನ ಗತಿಯಲ್ಲಿ ಈ ವಿಚಿತ್ರವಾದ ಜಗತ್ತು ತೋರಾಗತ್ತದ. ಈ ಕನಸು ಬಹಳ ವಿಚಿತ್ರವಾಗಿ ತೋರ್ತದಿಲ್ಲ ನಮ್ಮಲ್ಲಿ, ಹೌದಿಲ್ಲ? ಬಹಳ ವಿಚಿತ್ರವಾಗಿ ತೋರ್ತದಲ್ಲ. ಅದ್ರಂಗೆ ಈ ಜಗತ್ತು ಕೂಡ ಮನಸ್ಸಿನ ಕಲ್ಪನಾತ್ಮಕದಿಂದ ಕೂಡಿದ್ದು ಅಂತ ಹೇಳಿ ಈ ಗತಿಯಲ್ಲಿ ಸಂಸಾರದ ರೀತಿಯು ಎಷ್ಟು, ಸಂಸಾರದ ರೀತಿ ಎಷ್ಟದವ, ಅದು ಹೆಂಗದ ಅನ್ನೋಂಥದ್ದು ನಾನು ಹೇಳ್ತೀನಿ. ಅದಕ್ಕ ಮುನ್ನಿನ ಪರಿಭವ ಎಂತ ಐತೆಂದು ಮೊದಲೇ ಕೇಳಿದನತ. ಶ್ರೀ ಗುರುವಿಗೆ ಶಿಷ್ಯನು ಪಡಮೊಟ್ಟು ರಾಗಮ್ಮಿಗೆ ಭಕ್ತಿಯೋಳಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ಅಂತ ಕೇಳಿದಂತ ಪ್ರಶ್ನೆಗೆ, ಮುನ್ನಿನ ಪರಿಭವ ಎಂತಾಯ್ತಂತ ಕೇಳಿದ ಪ್ರಶ್ನೆಗೆ ಈ ಒಂದು ಗತಿಯಲ್ಲಿ ಸಂಸಾರ ಸ್ವರೂಪವನ್ನ ಹೇಳ್ತಾರ ಅವ್ರು, ಅದ್ ಹೆಂಗೈತಿ ಅಂತ. ಇದಕ್ಕ ಉತ್ತರವನ್ನ ಕೊಡ್ತಾರ ಅವ್ರು. ಮೊದಲು ಕೇಳಿದನ ಏನು, ಶಿಷ್ಯ ತನಗ್ ಬಂದಂತ ಕಷ್ಟವನ್ನ, ತನಗ್ ಬಂದಂತ ಪ್ರಶ್ನೆವನ್ನ, ಅಪ್ಪ ಜಗತ್ತಿನೊಳಗೆ ಯಾರು ಇದಕ್ಕೆ ಉತ್ತರ ಹೇಳಂಗಿಲ್ಲಪ್ಪ, ನನ್ಗೆ ಯಾರು ಸಮಾಧಾನ ಮಾಡಂಗಿಲ್ಲ, ನನ್ಗೆ ಯಾರು ಈ ದುಃಖದಿಂದ ಬಿಡುಗಡೆ ಮಾಡಂಗಿಲ್ಲ, ಅದಕ್ಕೆ ನಿನ್ನ ಪಾದಕ್ಕೆ ಶರಣಾಗತನಾಗಿ ಬಂದಿದ್ದೀನಿ, ಇದರಿಂದ ಪಾರ್ ಮಾಡುವಂತ ಶಕ್ತಿ ನಿನ್ಬಲ್ಲೇ ಅದ್ ನೋಡಪ್ಪ ಅಂತ ಪರಿಪರಿಯಾಗಿ ಬೇಡ್ಕೊಂಡತ. ಅದಕ್ಕೆ ಹೇಳ್ತಾರ, ಶ್ರೀ ಗುರುವಿಗೆ ಶಿಷ್ಯನು ಪಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳಳವಟ್ಟು, ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಆ ಗುರುವಿಗೆ ಕೇಳ್ಕೊಳ್ತಾ ಇದ್ದಾನ. ಕೇಳ್ಕೊಂಡಾಗ ಅವಾಗ ಆಯ್ತು ಹೇಳ್ತೀನಿ ಅಂತ ಹೇಳ್ತಾರ. ಅಲ್ಲೇನಾದ್ರೂ ಒಂದು ಚೂರ ಅಹಂಕಾರ ಉಳಿತಂದ್ರೆ ಇದು ಜ್ಞಾನ ಅಳವಡಂಗಿಲ್ಲ, ಗುರು ವಾಕ್ಯ ಸಿಗಂಗಿಲ್ಲ. ನಮ್ಮಲ್ಲಿ ಹೆಂಗಿರ್ಬೇಕು, ಏನೊಂದಿರ್ಬಾರ್ದು. ಮಹಾತ್ಮರು ಹೇಳ್ತಾರ ಒಂದೊಂದ್ಸಲ ಹೆಂಗ ನಮ್ಮ ಅಂತಃಕರಣ ಇರ್ಬೇಕಂದ್ರ ಊಟ ಮಾಡಿದ ಮೇಲೆ ಏನಾದ್ರೂ ಮುಸ್ರಿ ಪಸರಿ ಗಂಗಳದಾಗ ಇಟ್ಟು ತೊಳೆದಿವಿ ಅಂತೀವೇನ? ಇಲ್ಲಲ್ಲ, ಅದು ಕ್ಲೀನ್ ಆಗಿ ಉಂಡದ್ ಏನೇ ಇರ್ಲಿ ಅದನ್ನ ಕ್ಲೀನ್ ಆಗಿ ತೊಳೆದಿಡ್ಬೇಕಾಗ್ತದ ಗಂಗಳ.
ಹೌದಿಲ್ಲ? ಅದೇ ರೀತಿ ಕೂಡ ನಮ್ಮ ಅಂತಃಕರಣ ಕೂಡ ಯಾವ್ದೇ ಕಸರಿರ್ಲಾರ್ದಂಗೆ ಇರ್ಬೇಕು. ಒಂದು ಚೂರು ಇರ್ಬಾರ್ದು, ಒಂದು ಅಹಂಕಾರ ಏನನ್ನು ಉಳ್ಕೊಂಡಿರ್ಬಾರ್ದು ನಮ್ಮ ಅಂತಃಕರಣದಲ್ಲಿ. ಅಂದಾಗ ಮಾತ್ರ ಗುರುವಿನ ವಾಕ್ಯಗಳು ಕೆಲಸ ಮಾಡ್ತಾವ. ಒಂದು ಚೂರು ಎಂಥದ್ದು ಕಸರು ಕಡಿ ಅಂತಂದ್ರ ನಾನು ದೊಡ್ಡ ಅಧಿಕಾರಿ ಇದೀನಿ, ನಾ ದೊಡ್ಡ ರಾಜ ಇದ್ದೀನಿ, ನಾನ್ ದೊಡ್ಡ ರಾಜ ಇದ್ದೀನಿ ಅಂತ ನಾನು ಈ ಜ್ಞಾನವನ್ನು ಪಡ್ಕೊಳ್ತೀನಿ ಅಂತ ಕುಂತು ಗುರುವಿನ ಮುಂದೆ ನಾ ದೊಡ್ಡ ಜ್ಞಾನಿ ಇದ್ದೀನಿ ಅಂತ ಮನಸ್ನಾಗ ಇಟ್ಕೊಂತ ಕುಂತು ಕೇಳಿದ್ರು ಸಾಧ್ಯ ಇಲ್ಲ, ಇದು ಆಗೋದಿಲ್ಲ ಇದು. ಮತ್ತೆ ದೊಡ್ಡ ಅಧಿಕಾರಿ ಇದೀನ್ರಿ ನಾನು ಅಂತೇಳಿ ಮನಸ್ನಾಗ ಏನಾರು ಇಟ್ಕೊಂಡು ಅಥವಾ ಕುಂತು ಕೇಳಕತ್ತೀನಿ ಅಂದ್ರ ಅದು ಒಂದು ಮುಸ್ರಿನೇ ಅದು. ಮತ್ತೆ ನಾ ದೊಡ್ಡ ಸಂಪತ್ತು ಐತ್ರಿ ನನ್ನ ಬಲ್ಲಿ, ನಾ ಬಹಳ ದೊಡ್ಡ ಶ್ರೀಮಂತ ಅದೀನ್ರಿ, ನಾನು ಇಂಥ ಒಂದು ಪಂಡಿತ್ ಅದೇನ್ರಿ, ನನ್ಗೆಲ್ಲ ಗೊತ್ತದ್ರಿ, ನಾ ತಿಳ್ಕೊಂಡಿದ್ದೀನ್ರಿ ಅಂತ ಇಂಥವೆಲ್ಲ ಮುಸ್ರಿ ಕಸ ಇವೇನ್ ಸಣ್ಣ ಸಣ್ಣದೇನು ಇವೆಲ್ಲ ಏನು ಊಟ ಮಾಡಿದ್ಮೇಲೆ ಅದು ಇರ್ತದಲ್ಲ ಕಸರುಗಳು, ಅನ್ನದ ಎಂಜಿಲ್ಲ ಪಂಜಿಲ್ಲ ಅವೆಲ್ಲ ಅದಿದ್ರೆ ಸರಿ ಆಗ್ತದೆ. ನಾವೆಲ್ಲ ಕ್ಲೀನಾಗಿ ತೊಳಿಬೇಕಾಗ್ತದಲ್ಲ. ಅದ್ರಂಗ ನೀ ಏನೇ ಅಧಿಕಾರಿ ಇರು, ರಾಜೇನಿರು, ಪ್ರಧಾನ ಮಂತ್ರಿ ಇರು, ಪ್ರೈಮ್ ಮಿನಿಸ್ಟರ್ ಯಾರಿದ್ರೇನ್ರಿ, ನಿನ್ನ ಭಾವದಾಗ ಎಲ್ಲವನ್ನ ತೆಗ್ದಾಕಿ ಗುರುವಿನ ಮುಂದೆ ಕೂತ್ಕೊಂಡು ಕೇಳ್ಬೇಕಿಲ್ಲಿ. ಕೇಳ್ದಾಗ ಇದು ಜ್ಞಾನ ಅಳವಡ್ತದೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ, ಅಳವಡಂಗಿಲ್ಲ ಇದು ಜ್ಞಾನ. ಅಷ್ಟೊಂದು ಉತ್ಕೃಷ್ಟವಾದಂಥದ್ದು ಜ್ಞಾನ ಇದು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಸ್ವರೂಪದ ಬಗ್ಗೆ ನಾನು ಹೇಳ್ತೀನಿ ಕೇಳು. ಶಿಷ್ಯ ಹಂಗ ಕೇಳಕತ್ತೇನೆ, ಎಲ್ಲವನ್ನ ಬಿಟ್ಟು ಬಂದಾನ. ಇದು ಏನು ಹುಟ್ಟು ಸಾವು, ಎಷ್ಟು ದಿವಸದಿಂದ ಉಟ್ಕೊಂತ ಬಂದೀನಿ, ಎಷ್ಟು ದಿವಸ ಹೊತ್ಕೊಂತ ಬಂದೀನಿ, ಇನ್ನ ಎಷ್ಟು ದಿವಸ ಸಾಯ್ಬೇಕು, ಎಷ್ಟು ದಿವಸ ಹುಟ್ಟಬೇಕು, ಇಂಥ ಸಂಸಾರಗಳು ಮನಾರ್ ಬಿಟ್ಟು ಬಂದೀನಿ, ಇಂಥ ಹೆಂಡತಿ ಮಕ್ಕಳನ್ನ ಮನಾರ್ ಬಿಟ್ಟು ಬಂದಿದ್ದೀನಿ, ಇದೇ ಮಾಡ್ಕೊಂತಂದ್ರೆ ಮತ್ತೆ ಮುಂದೆ ದುಃಖ ಐತಿ ನನಗ. ಅದಕ್ಕಪ್ಪ ನಿನ್ ಪಾದಕ್ ಶರಣಾಗತನಾಗಿನೋ ಹೇಳು ಅಂತ ಹೇಳ್ತಾನತ. ಹೇಳಿದಾಗ ಅವಾಗ ಆ ಗುರುಗಳು ಹೇಳ್ತಾ ಇದ್ದಾರ. ಅದಕ್ಕೆ ಮುಂದಿನ ಪರಿಭಾವ ಎಂತ ಆಯ್ತಂತ ಕೇಳಿದಂತ ಪ್ರಶ್ನೆಗೆ ಈ ಗತಿಯಲ್ಲಿ ಹೇಳತ್ತಾರ, ನಿನ್ಗೆ ಹೆಂಗಾಯ್ತಿ ಸಂಸಾರ, ಜನನ ಮರಣ ಅಂತ ಯಾಕೆ ಬಂತು ನಿನಗಂತ ಹೇಳ್ತಾರ ಅವ್ರು. ನಂಬುದು ನೋಡ್ರಿ, ಯಾಕಂದ್ರೆ ಮತ್ ನಾವು ಉಟ್ಕೊಂತ ಬಂದೀವಿಲ್ಲ ಈಗ. ಹಿಂದೆ ಎಲ್ಲಿಂದೋ ಬಂದವ್ರು ಎಷ್ಟು ಜನ್ಮಗಳನ್ನು ಪಡ್ಕೊಂಡ್ ಬಂದಿದೀವಿ. ಮತ್ ಮುಂದ್ ಹೋಗೋರು ನಾವು, ಮುಂದಿನ ಪಯಣ ಐತೆ. ಈ ಶರೀರ ಇಲ್ಲೇ ಬಿಡೋದು, ಮತ್ತೆ ಹೊಂಟು ಬಿಡೋದು, ಸೂಕ್ಷ್ಮ ಶರೀರ ಹೊತ್ಕೊಂಡು ನಾವೇನ್ ಪಾಪ ಪುಣ್ಯ ಏನೇನ್ ಮಾಡಿವಿ ಮತ್ತ ಅದ್ ಗಂಟು ಕಟ್ಕೊಂಡು ಹೋಗ್ಬಿಡೋದು. ಮತ್ತ ಏನು ಹಿಂದ್ ಹೊತ್ಕೊಂಡು ಬಂದಿದೆಯಲ್ಲ ಪಾಪ ಪುಣ್ಯ ಅವೆಲ್ಲ ಏನ್ ಅದಾವ, ಅವೇನನ್ನು ಹೊತ್ಕೊಂಡು ಬಂದಿವಿ. ಮತ್ ಇದು ಪ್ರಾರಬ್ಧ ರೂಪವಾಗಿ ಹುಂಡು ಮತ್ತೆ ಈ ಶರೀರದ ಭಾರ ಇದೇನು ದುಃಖ ಅನ್ನುವಂಥದ್ದು ಐತಿಲ್ಲ, ಭವ ದುಃಖ ಅನ್ನುವಂಥದ್ದು. ಈ ಬಂಧನದಿಂದ ನೀ ಪಾರಾಗಬೇಕಾಗಿತ್ತಂದ್ರ ಮನುಷ್ಯನ ಜನ್ಮನೇ ಮುಖ್ಯ ಅದ. ಇದನ್ನ ಬಿಟ್ಬಿಟ್ರೆ ಮುಗಿದೋಯ್ತಿ, ಏನು ಇಲ್ವೇ ಇಲ್ಲ. ಅದಕ್ಕ ಇಲ್ಲಿ ಹೇಳ್ತಾರ ಶರೀರದಿಂದಾನೆ, ಅದಕ್ಕ ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳಿದಾರ. ಜಗತ್ತಿನೊಳಗ ಈ ಶರೀರ ಇಷ್ಟು ಚಂದ ಬಂದದಲ್ಲ, ಮತ್ ಇದನ್ನ ಸುಮ್ಮನೆ ಹಂಗೆ ಕಳ್ಕೊಂಡ್ಬಿಟ್ಟೆ ಅಂದ್ರ ಜ್ಞಾನವನ್ನು ಪಡ್ಕೊಳ್ಳೋದೇನೆ, ಭಗವಂತನ ಕಾಣದೇನೆ ಸತ್ತೋಗ್ಬಿಟ್ರೆ ಈ ಶರೀರ ಸಾರ್ಥಕ ಐತೇನು? ಇಲ್ಲಲ್ಲ. ಅದಕ್ಕ ಹೇಳ್ತಾರ ಅವ್ರು. ಒಂದು ನೋಡ ಮುಂದನೆ ನೋಡಿ, ಚಿತ್ತೆ ಸಾಕ್ಷಾದೀಶನು ಕಂಡೆ, ಮತ್ತ ಈಶನೆ ಜೀವನು ಕಂಡೆ, ಈಶ್ವರತೆಯೋಳಿಲ್ಲದ ಸಂಸಾರ ಶಾಶ್ವತ ದುಃಖವನ್ನು ಉಣುತಿಹ ಘೋರ, ಘನತರ ಕರ್ಮಗಳ ಕಾಲಾಟ, ಜನನ ಜರ ಮರಣದ ಕೊರಚಾಟ, ದೇವರಿಗೀ ಪರಿ ಬಂದುಪುದೆಂದು ಭಾವಿಸಿ ಕೇಳಿದ ಶಿಷ್ಯನಿಗಂದು, ಗುರುವೆಂದಂ ದುರ್ನೀತಿಗಳಿಂದ ವರವಿಪ್ರನು ಶೂದ್ರತೆ ಒಡದಂದ, ಮತ್ತೆ ಈಶನು ತಾನೇ ಸಂಕೋಚತೆಯ ಲೇಷದಿ ಬಗೆ ಒಡೆದನು ಜೀವತೆಯ ಅಂತ ಈಗ ಒಂದನೇ ನುಡಿಯಲ್ಲಿ ಅವ್ರು ಹೇಳ್ತಾರ, ಬಹಳ ಚಂದ ಹೇಳ್ತಾರ. ಈ ಚಿತ್ತೆ ಅಂದ್ರೆ ಚಿದ್ರೂಪ ಬ್ರಹ್ಮವೇ ಅನ್ನುವಂಥದ್ದು, ಸಾಕ್ಷಾತ್ ಅಂದ್ರೆ ಅಪರೋಕ್ಷವಾಗಿರುವಂಥದ್ದು, ಈಶನು ಅಂದ್ರೆ ಯಾರು? ಪರಮೇಶ್ವರನು. ಸಚ್ಚಿದಾನಂದ ಏನಂದ್ರ ಪರಬ್ರಹ್ಮ ಸ್ವರೂಪವಾದಂಥದ್ದು, ಸಚ್ಚಿದಾನಂದ ಸ್ವರೂಪವಾದಂಥ ಪರಬ್ರಹ್ಮ. ಏನಾರ ಇತ್ತು ಅನ್ನೋ ಮೊದಲ ಏನೊಂದು ಇಲ್ಲ, ಅಲ್ಲಿ ಯಾವ ಕಲ್ಮಶನೂ ಇಲ್ಲ, ಒಬ್ಬನೇ ಇರುವಂಥವನು ಬ್ರಹ್ಮ. ಪರಬ್ರಹ್ಮ ಸ್ವರೂಪ ಹೆಂಗದಂದ್ರೆ ಒಂದೇ ಇರುವಂಥದ್ದು. ಮತ್ತೆ ಪರಬ್ರಹ್ಮ ಬ್ರಹ್ಮ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಗೊಳಂಗಿಲ್ಲ. ಪರಬ್ರಹ್ಮ ಸ್ವರೂಪ ಎಲ್ಲಕ್ಕೂ ಆಧಾರವಾಗಿರುವಂತ ಅಧಿಷ್ಠಾನಭೂತವಾಗಿರುವಂತದ್ದು ನಿನ್ನ ಸ್ವರೂಪ, ಅದು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ. ಇಲ್ಲಿ ಹೆಂಗದಂದ್ರ ಅಚಿಂತ್ಯ ಅನಂತ ಶಕ್ತಿಯುತವಾದಂತಹ ಈ ಅನಂತ ಶಕ್ತಿಯುಕ್ತವಾದಂತಹ ಮಾಯೋಪಾದಿಯಿಂದ ಈಶ್ವರನಂದ ಹೇಳಿಸಿಕೊಂಡಿತ್ತು. ಯಾಕಂದ್ರ ಈ ಪರಬ್ರಹ್ಮ ಸ್ವರೂಪ ಈ ಮಾಯೆಯಲ್ಲಿ ಪ್ರತಿಬಿಂಬಿಸ್ತು. ಪ್ರತಿಬಿಂಬ ಕನ್ನಡಿ ಒಳಗ್ ನಾವ್ ನಿಂತಾಗ ಕನ್ನಡಿ ಒಳಗ್ ಪ್ರತಿಬಿಂಬ ಕಾಣಿಸ್ತದಿಲ್ಲ, ನಾವು
ನೋಡ್ಕೋತೀವಿಲ್ಲ. ಅದ್ರಾಗ ಪರಬ್ರಹ್ಮನ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದು ಆತ ಈಶ್ವರ ಅಂತ ಅನ್ಸ್ಕೊಂಡ. ಮಹೇಶ್ವರ ಮಾಯೆಯಲ್ಲಿ ಬಿದ್ದದಕ್ಕೆ ಮಹೇಶ್ವರ ಅಂತ ಅನ್ಸ್ಕೊಂಡ. ಬಳಿಕ ಈ ಮಾಯೋಪಾದಿಯಿಂದ ಕೂಡಿದಂತ ಈ ಪರಮಾತ್ಮ ಅದನ್ನಲ್ಲ, ಈತನೇ ಜೀವೇನಾತ್ಮನು ಪ್ರವಿಶ್ಯ ಅಂತ ಹೇಳ್ತಾರ. ಈತ ಏನ್ ಮಾಡಿದ, ದೇಹಗಳಲ್ಲಿ ಜೀವ ರೂಪದಿಂದ ಪ್ರವೇಶ ಮಾಡ್ತೀನಂತ ಹೇಳಿದ್ರಿಂದ ಆತನೇ ಜೀವ ರೂಪದಿಂದ ದೇಹದೊಳಗೆ ಪ್ರವೇಶ ಮಾಡಿದ. ಯಾರು? ಈಶ್ವರನೇ. ಆತ ಯಾಕಂತಂದ್ರ ಈ ಅವಿದ್ಯೆಯಲ್ಲಿ ಮಾಯೆಯಲ್ಲಿ ಬಿದ್ದು ಮಹೇಶ್ವರ ಅನ್ಸ್ಕೊಂಡ. ಪರಬ್ರಹ್ಮನ ಸ್ವರೂಪ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಮಹೇಶ್ವರ ಅನ್ಸ್ಕೊಂಡ. ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈತನೇ ಈಶ್ವರ ಜೀವಾತ್ಮ ಅಂತ ಅನ್ಸ್ಕೊಂಡ. ಅಂದ್ರ ಈಶ್ವರತ್ವದಲ್ಲಿ ಸಂಸಾರ ಸಂಬಂಧವಾದ ಸುಖ ದುಃಖಗಳು, ಮತ್ತೆ ನಾನು ಕರ್ತೃತ್ವ ಭೋಕ್ತೃತ್ವ, ಇವು ಪಾಪ ಪುಣ್ಯ, ಇವು ಕರ್ಮಗಳು, ಆಮೇಲೆ ಈ ಕರ್ಮಗಳ ಒಂದು ಸುಳಿದಾಟ, ಈ ಜನ್ಮ ಮರಣ ಜನನ ಮರಣ, ಇವೆಲ್ಲವುಗಳು ಅದಾವನು ಈಶ್ವರನಲ್ಲೇ? ಇಲ್ಲ. ಈಶ್ವರನಲ್ಲಿ ಇವು ಯಾವಿಲ್ಲ. ಸುಖ ದುಃಖಗಳು ಇಲ್ಲ, ಕರ್ತೃತ್ವ ಭೋಕ್ತೃತ್ವಗಳು ಇಲ್ಲ, ಪಾಪ ಪುಣ್ಯಗಳು ಇಲ್ಲ. ಇವು ಕರ್ಮಗಳ ಏನಾರ ಸುಳಿದಾಟ ಅದಾವನು ಈಶ್ವರನ ಬಲ್ಲಿ ಅಂದ್ರೆ ಇಲ್ಲ. ಮತ್ತೆ ಜನನ ಮರಣಕ್ಕೆ ಗುರಿ ಆಗ್ತಾನೆ ಈಶ್ವರ ಅಂದ್ರೆ ಇಲ್ಲ. ಯಾವ ಉಪದ್ರವಗಳು ಇಲ್ಲ. ಅದಕ್ಕ ಅಂದ್ರ ಅದೇ ಈಶ್ವರನು ಜೀವ ದಶೆಯಲ್ಲಿ ಅಂದ್ರೆ ಅದೇ ಈಶ್ವರನು ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿದ್ನಲ್ಲ, ಆತಗೆ ಇವೆಲ್ಲ ಉಪದ್ರವಗಳು ಅನುಭವಿಸ್ತಾನೆ. ಅಲ್ಲಿ ಈಶ್ವರನಂತ ಅನ್ಸ್ಕೊಂಡಿದ್ದಾನಲ್ಲ, ಅಲ್ಲಿ ಏನು ಇಲ್ಲ. ಅದೇ ಈಶ್ವರನ ಪ್ರತಿಬಿಂಬ ಎಲ್ಲಿ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈತ ಜೀವಾತ್ಮ ಅನ್ಸ್ಕೊಂಡ, ಈತ ಮಾತ್ರ ಎಲ್ಲ ಉಪದ್ರವಗಳನ್ನ ಅನುಭವಿಸಕತ್ತೇನ. ಅದರಿಂದ ಈಶ್ವರನಿಗೆ ಈ ಪ್ರಕಾರದ ಸಂಸಾರ ಒಮ್ಮಿಂದೊಮ್ಮೆಲೆ ಹೆಂಗ್ ಪ್ರಾಪ್ತ ಆಯ್ತು? ಯಾಕಂದ್ರ ಆತನೇ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವಾತ್ಮ ಅನ್ಸ್ಕೊಂಡನ. ಅಂದ್ರ ಈ ಸಂಸಾರ ಆತಿಗೆ ಹೆಂಗ್ ಬಂತು? ಈಶ್ವರನೇ ಅದನ್ನ ಆತನು. ಈಗ ಜೀವನು ಎಲ್ಲ ಶರೀರಗಳಲ್ಲಿ ಹೋಗ್ಯಾನಂದ್ರು ಕೂಡ ಆತನು ಈಶ್ವರನೇ. ಇಲ್ಲಿ ಜೀವ ಅಂತ ಅನ್ಸ್ಕೊಂಡ. ಯಾಕಂದ್ರೆ ಇವೆಲ್ಲ ಕಷ್ಟಗಳಿಗೆ ಒಳಗಾದದಕ್ಕಾಗಿ ಈತ ಜೀವ ಅಂತ ಅನ್ಸ್ಕೊಂಡ. ಮತ್ತೆ ಈಶ್ವರನ ಸ್ವರೂಪ ಆತನು ಅದನ್ನಂತಂದ್ಮೇಲೆ ಆತಿಗೆ ಯಾಕೆ ಸಂಸಾರ ಇಷ್ಟೆಲ್ಲ ಕಷ್ಟ ಆಯ್ತು? ಜನನ ಮರಣ ಅನ್ನುವಂಥದ್ದು ಯಾಕೆ ಪ್ರಾಪ್ತ ಆಯ್ತು ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ದಾನತ. ಯಾಕೆ ಒಬ್ಬನೇ ಅದಾನಲ್ಲ, ಅಲ್ಲಿ ಮಾಯಲ್ಲಿ ಬಿದ್ಕೊಂಡು ಮಹೇಶ್ವರ ಅನ್ಸ್ಕೊಂಡ. ಅದೇ ಈಶ್ವರನೇ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವಾತ್ಮ ಅನ್ಸ್ಕೊಂಡ. ಮತ್ತೆ ಇತಿಗೆ ಹೆಂಗ್ ಬಂತು ಸಂಸಾರದ ಈ ಕಷ್ಟ ನಷ್ಟ ಸಾಯೋದು ಹುಟ್ಟದಿದೆ ಹೆಂಗ್ ಬಂತು ಗುರುಗಳೇ ಅಂತ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಹೇಳ್ತಾರ. ಅದಕ್ಕೆ ಉತ್ತರ ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಒಬ್ಬ ಬ್ರಾಹ್ಮಣ ಆತ ವೇದ ಅಧ್ಯಯನವನ್ನು ಮಾಡಿರ್ತಾನ, ಅದಕ್ಕೆ ಉತ್ತರ ಹೇಳ್ತಾರೆ ಹೆಂಗಂತ ಹೇಳಿ. ಈಗ ವೇದ ಅಧ್ಯಯನ ಮಾಡಿದಂತ ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾನ, ಅರಣ್ಯಕ್ಕ ಒಂದಿಷ್ಟು ಮೇವು ತರಕ್ ಹೋಗಿರ್ತಾನ. ಅಲ್ಲಿ ಒಬ್ಬ ಚಾಂಡಲ ಸ್ತ್ರೀ ಇರ್ತಾಳ. ಅದೇನ್ ಆಕಿ, ಯಾಕಂದ್ರ ಆಕಿ ಒಂಥರ ವ್ಯಭಿಚಾರಣೆ ಇರ್ತಾಳ. ಆಕಿ ಬೇರೆ ಪರಪುರುಷನ್ ಜೊತೆ ಇರ್ತಾಳ. ಅದನ್ನ ಖಂಡಿತ ಭ್ರಾಂತಿಯಿಂದ ಆಕೆಯನ್ನ ಆತ ಪಡ್ಕೊಳ್ತಾನ. ಅದು ಯಾಕಂತಂದ್ರೆ ಆ ರೀತಿ ಆಕಿನ ಜೊತೆ ಇದ್ದು ಮದ್ಯಪಾನ, ಮಾಂಸ ತಿನ್ನೋದು, ಈ ಹಲವಾರು ಕೆಟ್ಟ ನಡತೆಗಳನ್ನ ಆತ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಇವೆಲ್ಲ ಕೆಟ್ಟ ನಡತೆಯನ್ನ ಮಾಡಿ ಆತ ಚಾಂಡಲ ಅಂತ ಹೊಂದುತ್ತಾನೆ. ಇವೆಲ್ಲ ಕೆಟ್ಟ ಚಟಗಳನ್ನ ಆತ ಕಲ್ಕೊಂಡು ತಿಳ್ಕೊಂಡು ಆತ ಹೆಂಗ್ ಹೊಂದುತ್ತಾನೋ ಅಂದ್ರೆ ಆತ ಇರುವಂತದ್ದು ಬ್ರಾಹ್ಮಣ. ಬ್ರಾಹ್ಮಣ ಅಂತಂದ್ರೆ ಏನು? ಬ್ರಹ್ಮಜ್ಞಾನವನ್ನ ಬಲ್ಲಂತವನಿಗೆ ಬ್ರಾಹ್ಮಣ ಅಂತ ಹೇಳ್ತಾರಲ್ಲ. ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ, ಈ ಬ್ರಾಹ್ಮಣ ವೇದ ಅಧ್ಯಯನವನ್ನ ಮಾಡಿದಂತ ಬ್ರಾಹ್ಮಣ ಈತ. ಅಲ್ಲಿ ಈ ರೀತಿ ಇದ್ದಂತವ ಅಲ್ಲಿ ಹೋಗಿ ಒಂದು ಕೆಟ್ಟವರ ಒಂದು ಸಂಘ ಮಾಡಿ ಕೆಟ್ಟದ್ದನ್ನೇ ಅದೇ ಪ್ರಕಾರ ನಡ್ಕೊಳಕ್ ಶುರು ಮಾಡಿದ. ಅಲ್ಲಿ ಚಾಂಡಲತ್ವ ಅಥವಾ ಶೂದ್ರತ್ವ ಅಥವಾ ಹೆಂಗ್ ಹೊಂದಿದ್ನೋ ಹಾಗೆ ಪರಮಾತ್ಮ ಆದ್ರೂ ಕೂಡನು ಅವಿದ್ಯೆ ಒಂದು ಅಥವಾ ಅಂತಃಕರಣಗಳ ಈ ಉಪಾದಿಯಿಂದ ಪರಿಚಿನ್ನತ್ವದಿಂದ ಜೀವತ್ವವನ್ನು ಹೊಂದಿದಾನತ. ನೋಡ್ರಿ, ಯಾರಿಗೆ ಎಷ್ಟು ಅರ್ಥ ಆಗ್ತದೋ ಗೊತ್ತಿಲ್ಲ. ಆದ್ರ ಈ ಪರಮಾತ್ಮ ಆದ್ರೂ ಕೂಡ ಏನಂದ್ರ ಅವಿದ್ಯೆ ಅಥವಾ ಅಂತಃಕರಣಗಳ ಉಪಾದಿಯಿಂದ ಅಥವಾ ಪರಿಚಿನ್ನತ್ವದಿಂದ
ಅಥವಾ ಈ ಜೀವತ್ವ ನನಗ್ ಸುಖ ಆಯ್ತು, ದುಃಖ ಆಯ್ತು, ನನಗ್ ಜನನ ಆಯ್ತು, ಮರಣ ಆಯ್ತು ಅಂತ ಇವೆಲ್ಲ ಹೊಂದಿದನತ. ಅಥವಾ ಬ್ರಾಹ್ಮಣನೇ ಇದ್ದಂತವ ಹೋಗಿ ಕೆಟ್ಟವ್ರ ಸಹವಾಸ ಮಾಡಿ ಆತ ಯಾವ ರೀತಿ ಆ ಒಂದು ಚಾಂಡಾಲ ಅಥವಾ ಶೂದ್ರ ಅಥವಾ ಹೆಂಗ ಅನ್ಸ್ಕೊಳಕತ್ತೇನ, ಅದೇ ರೀತಿ ಕೂಡ ಈಶ್ವರ ಈ ಅವಿದ್ಯೆ ಉಪಾಧಿಯಿಂದ ಪಡ್ಕೊಂಡು ಈತ ಜೀವಾತ್ಮ ಅನ್ಸ್ಕೊಂಡು ಕಷ್ಟ ಸುಖ ನೋನಲಿವಂತ ಅನ್ಕೊಂತ ಕುಂತಾನ. ಅಂದ್ರ ಈಗ ಹೇಳೋದ್ರಿಂದ ಇಲ್ಲಿ ಕೂಡ ಹೇಳ್ತಾರ ಏನಂದ್ರ, ಜೀವ ಪರಬ್ರಹ್ಮದ ಅಂಶ ಅದನು ಅಥವಾ ಕಾರ್ಯ ಅದನು ಅಥವಾ ಬ್ರಹ್ಮನು. ಒಂದು ವೇಳೆ ಬ್ರಹ್ಮವೇ ಜೀವರೂಪವಾಗಿರುವುದಂತ ಹೇಳಿದ್ರ ಪರಿಣಾಮದಿಂದ ಆಗಿದಾನೋ ಹೆಂಗ ನೋಡ್ರಿ, ಪ್ರಶ್ನೆ ನೋಡ್ರಿ ಎಷ್ಟು ಚಂದದಾವ. ಅಥವಾ ವಿವರ್ತದಿಂದ ಆಗಿದಾನೋ ಹೆಂಗ? ಮೊದಲನೇದೇ ಪರಿಣಾಮದಿಂದ ಅದನಂತ ನೀವ್ ಹೇಳಿದ್ರ ಅಲ್ಲಿ ಅನಿತ್ಯತ್ವ ದೋಷ ಬರ್ತದ. ಯಾಕಂದ್ರ ಯಾವಾಗ್ಲೂ ನಿತ್ಯ ಇರುವಂಥವನು ಪರಮಾತ್ಮ ಅದಾನ, ಯಾವಾಗ್ಲೂ ಇರುವಂಥವನ್ ಅದಾನ. ನಿತ್ಯ ನಿತ್ಯ ಅನ್ನುವಂಥದ್ದ, ಸತ್ತು ಚಿತ್ತು ನಿತ್ಯ ಅನ್ನುವಂಥದ್ದು ಐತೆ. ಇಲ್ಲಂದ್ರ ಈ ಪರಿಣಾಮದಿಂದ ಆಗ್ಯದಂತಂದ್ರ ಹಾಲ್ ಕೆಟ್ಟು ಮೊಸರಾದಂಗ. ಪರಿಣಾಮ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು. ಪರಿಣಾಮ ಅಂತಂದ್ರೆ ಏನಂದ್ರ ಹಾಲ್ ಕೆಟ್ಟು ಮೊಸರಾದಂಗ. ಅಂದ್ರ ಮೂಲ ಸ್ವರೂಪವನ್ನ ಕೆಡ್ತದ, ಕಾರ್ಯರೂಪ ಆಗ್ತದದು. ಅಂದ್ರ ಈ ಮೊಸರು ಆಗ್ಬೇಕಾದ್ರ ಏನಾಗ್ತದ, ಮೊದಲ ಹಾಲು ಕಾಯಿಸಿದಾಗ ಹಾಲು ಕೆಟ್ಟು ಬಿಡ್ತದ, ಮೊಸರು ಆಗ್ತದ, ಮೂಲ ಸ್ವರೂಪ ಕೆಟ್ಟು ಹೋಯ್ತು. ಹೌದಾ? ಅದಕ್ಕೆ ಪರಿಣಾಮ ಅಂತ ಹೇಳ್ತಾರೆ. ಅದ್ರಂಗ ಈತ ಒಂದ್ ವೇಳೆ ಈ ಪರಬ್ರಹ್ಮದ ಅಂಶ ಆಗಿದಾನ ಅಂತಂದ್ರು ಕೂಡ ಅಂದ್ರ ಆತ ಪರಿಣಾಮ ಆಗಿದ್ದಾನು. ಬ್ರಹ್ಮವೇ ಜೀವರೂಪವಾಗಿರುವನಂತ ಹೇಳಿದ್ರೆ ಪರಿಣಾಮದಿಂದ ಆಗಿದಾನೋ ಹೆಂಗ? ಅಂದ್ರೆ ಪರಿಣಾಮದಿಂದ ಆಗಿದಾನಪ್ಪ ಅಂತ ಹೇಳಿದ್ರ ಇಲ್ಲಿ ಅನಿತ್ಯತ್ವ ದೋಷ ಬರ್ತದ, ಹಂಗಾಗಕ್ ಬರಂಗಿಲ್ಲ. ಎರಡನೇದ್ದು ಒಪ್ಪಿದ್ರ ಮಿಥ್ಯತ್ವ ದೋಷ ಬರ್ತದ. ಅದಕ್ಕ ಇಲ್ಲೇನಂತಂದ್ರೆ ಮಿಥ್ಯತ್ವ ದೋಷ ಬರ್ತದ. ಅದಕ್ಕ ಬ್ರಹ್ಮವು ಜೀವನ ಆಗ್ಲಿಲ್ಲ ಅಂತ ಹೇಳಿದ್ರ ಇಲ್ಲಿ ಭೋಕ್ತೃತ್ವ ಇಲ್ಲದಂಗ ಆಗ್ತದ, ಇಲ್ಲ ಅಂತ ಅನ್ಬೇಕಾಗ್ತದ. ಬ್ರಹ್ಮವೇ ಜೀವನ ಅಂತ ಹೇಳಿದ್ರ ಅಕರ್ತ ಅಭೋಕ್ತ ಅನ್ನುವಂಥ ಶ್ರುತಿಗೆ ವಿರೋಧ ಆಗ್ತದ. ಈ ರೀತಿಯಾಗಿ ಇಲ್ಲಿ ಹೇಳ್ತಾರ. ಬ್ರಹ್ಮಗಿಂತಲೂ ಬೇರೊಬ್ಬನು ಯಾರೋ ಒಬ್ಬ ಜೀವ ಅದನಂತ ಹೇಳಿದ್ರ ಆತ ಯಾರು? ಬ್ರಹ್ಮಗಿಂತ ಜೀವಾತ್ಮ ಬ್ಯಾರೇನೆ ಅದನಂದ್ರ ಮತ್ತೆ ಆತ ಯಾರು? ಅಥವಾ ಸಜಾತಿ ಅದನು, ವಿಜಾತಿ ಅದನು, ಬೇರೊಬ್ಬನಂತ ಹೇಳಿದ್ರೆ ಅಲ್ಲಿ ಬೇರೆ ಬ್ರಹ್ಮ ಬೇರೆ ಜೀವತ್ವ ಇರುವಂತ ವ್ಯಕ್ತಿ ಬೇರೆ ಅದನಂತ ಹೇಳಿದ್ರೆ ಅದ್ವೈತಕ್ಕೆ ಹಾನಿ ಬರ್ತದದು. ಹಂಗೂ ಹೇಳಕ್ ಬರಂಗಿಲ್ಲ. ಅದಕ್ಕ ಇವೆಲ್ಲ ನನಗ ಹೇಳ್ರಿ ಅಂತ ಹೇಳೋದು. ಯಾಕಂದ್ರೆ ಹಾನಿ ಬರ್ತದ ಅನ್ನುವಂತ ಈ ವಿಕಲ್ಪಗಳೆಲ್ಲ ನಿರಾಕರಣ ಮಾಡಲ್ಪಟ್ಟವಂತ ಅನ್ನುವಂತ ತಾತ್ಪರ್ಯ ಇವೆಲ್ಲ. ಯಾಕಂತಂದ್ರ ಇಲ್ಲಿ ಕೂಡ ನಾನಾ ರೀತಿಯಿಂದ ಹೇಳ್ತಾರ ಅವ್ರು. ಅದ್ವೈತಕ್ಕ ಹಾನಿ ಬರ್ತದ, ಅದ್ವೈತ ಸಿದ್ಧಾಂತಕ್ಕೆ ಹಾನಿ ಬರ್ತದಪ್ಪ ಅನ್ನುವಂಥ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತಾರೆ. ಈಗ ಮುಂದಿನ ವಿಚಾರದಲ್ಲಿ ಕೂಡ ಬಹಳ ವಿಶೇಷವಾಗಿ ಹೇಳ್ತಾರ, ಜನನ ಮರಣಗಳು ಹೆಂಗ್ ಪ್ರಾಪ್ತ ಆದವು ಅನ್ನುವಂತ ವಿಚಾರ. ಅಲ್ಲಿ ಏನಂತಂದ್ರ ಈ ಜನನ ಮರಣಗಳು ಹೆಂಗ್ ಪ್ರಾಪ್ತ ಆದವು ಅಂತ ಮಾಡಿದಂತ ಪ್ರಶ್ನೆಗೆ ಈ ಪದದಲ್ಲಿ ಯಾತಕ್ಕೆ ಈ ಜನನ ಮರಣ ಬಂದು ಅಂದ್ರ, ಮೊದಲ ಜನ್ಮದ ದೇಹ ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ ಪುದಿದು ನೀನೋರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿರುವುದರಿಂದ. ಶರೀರಗಳಿವೆಲ್ಲ ತೊಟ್ಕೊಂಡು ಬಂದಿವೆಲ್ಲ, ಯಾವ್ದ್ರಿಂದ ಬಂತು? ನಾವು ಮಾಡಿದಂತ ಪಾಪ ಪುಣ್ಯಕ್ಕ ಅನುಸಾರವಾಗಿ ಕರ್ಮದ ಒಂದು ಮೂಲಕವಾಗಿ ಜನನ ಮರಣ ಈ ಶರೀರಗಳು ಬಂದಂಥದ್ದು. ಅದಕ್ಕೆ ಹೇಳ್ತಾರ, ಕರ್ಮ ಮೂಲಕವಾಗಿ ಜನನ ಮರಣ ಸುಖ ದುಃಖಗಳು ಪ್ರಾಪ್ತ ಆಗಿದಾವ ಅಂತನ್ನುವಂಥದ್ದು ಇಲ್ಲಿ ಪ್ರತಿಪಾದನ ಮಾಡ್ತಾರ. ಎರಡನೇ ನುಡಿಯಲ್ಲಿ ಹೇಳ್ತಾರ, ಭೂತಗಳಿಗಾಗುವ ಸಂಸರ್ಗ ಈ ತೆರನಹುದೈ ಮೊದಲ ಸರ್ಗ, ನಳಿನ ಭುವನ ಕಲ್ಪನೆಯಿಂದಹುದು, ಬೆಳಕಿನ ಸೃಷ್ಟಿಯು ಕಮಲದಲಹುದು ಕರ್ಮದಲಹುದು. ಕರ್ಮ ವ್ಯವಹಾರವೇ ಮುನ್ನವನು ಕರ್ಮವ ಮಾಡಿದನದರಿಂದವನು, ಜನನಾನಂತರವನು ಬಿಡದೈದುವನು, ಜನಿಸಿದ ಕರ್ಮ ಫಲವನ್ನು ಉಣುತಿಶನು, ಅಂತ ಕರ್ಮವೇ ಕಾರಣಮಾಗಿ ಮುಂತಿಹ ಸೃಷ್ಟಿಯೇ ಕಾರ್ಯಮದಾಗಿ, ಆ ಕಾರ್ಯವು ಕಾರಣವಶವಾಗಿ ಲೋಕಂ ಕೆಡುವುದು ದುಃಖಿತಮ್ಮಾಗಿ ಅಂತ ಬಹಳ ವಿಶೇಷವಾಗಿ ಹೇಳ್ತಾರ ಅವರು. ಏನ್ ಹೇಳ್ತಾರ ಅಂತಂದ್ರ, ಈ ಶರೀರ ಸ್ಥೂಲ ಶರೀರ ಏನು ಅಂದ್ರ ಪಂಚಭೂತಗಳ 25 ತತ್ವಗಳಿಂದ ಈ ಸ್ಥೂಲ ಶರೀರ ಆಗಿರುವಂಥದ್ದು. ಪಂಚಭೂತಗಳ ತತ್ವಗಳು ಒಂದಕ್ಕೊಂದು ಕೂಡಿ
ಸ್ಥೂಲ ಶರೀರ ಅಂದ್ರೆ ಒಂದ್ರಲ್ಲಿ ಒಂದು ಬೆರೆತು. ಈಗ 5 ಪಂಚಭೂತಗಳದಾವ. ಏನದಾವ ಪಂಚಭೂತಗಳು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನುವಂಥವು. ಇವೆಲ್ಲ ಕೂಡಿ ಈ ಒಂದು ಶರೀರ ಆಗಿರುವಂಥದ್ದು. 25 ತತ್ವಗಳಿಂದ ಈ ಶರೀರ ಆಗಿರುವಂಥದ್ದು. ಮತ್ತೆ ಇದು ರಜ ಪ್ರಧಾನವಾಗಿರುವಂಥದ್ದು, ಮಾಯೋಪಹಿತನಾದಂತ ಬ್ರಹ್ಮನ ಸಂಕಲ್ಪನೆಯಿಂದ ಆಗಿರುವಂಥದ್ದು ಇದು. ಯಾಕಂತಂದ್ರ ಪರಬ್ರಹ್ಮನ ಒಂದು ಅಂಶ ಏನದು ಪ್ರತಿಬಿಂಬ, ಮಾಯೆಯಲ್ಲಿ ಪ್ರತಿಬಿಂಬಿಸ್ತದಕ್ಕಾಗಿ ಆ ಒಂದು ಬ್ರಹ್ಮನ ಸಂಕಲ್ಪನೆಯಿಂದಲೇ ಈ ಒಂದು ಸೃಷ್ಟಿ ಆಗಿರುವಂಥದ್ದು. ಅನಂತರದಲ್ಲಿ ಆಗುವ ದೇಹಗಳೆಲ್ಲ ಕರ್ಮರಚಿತಗಳಾಗಿರುವಂಥದ್ದು ನೋಡ್ರಿ. ಬ್ರಹ್ಮನ ಸಂಕಲ್ಪನೆಯಿಂದನೇ ಇದೆಲ್ಲ ಆಗಿರುವಂಥದ್ದು. ಅನಂತರ ಈ ದೇಹಗಳು ಬಂದಿದಾವ, ಇವೆಲ್ಲ ತೋರ್ತಾವ ಅಂದ್ರೂ ಕೂಡ ಇಲ್ಲಿ ಉದ್ಭಿಜ, ಸ್ವೇದಜ, ಅಂಡಜ, ಜರಾಯುಜ ಅಂತ 4 ರೀತಿಯಿಂದ ಉದ್ಭವ ಆಗ್ತಾವ ಈ ಶರೀರಗಳು. ಇವುಗಳಲ್ಲಿ ಈ ಹೆಂಗ್ ತಮ್ ತಾವೇ ಅದಕ್ಕೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ, ಬಹುಬಾಧೆ ಕಲಸಿ ಅಂತ ಹೇಳ್ತಾರ. ಇವೆಲ್ಲ ನಮ್ ಕರ್ಮಗಳು ಅನುಸಾರವಾಗಿ ನಮ್ಮ ಶರೀರಗಳು ಬಂದಿದಾವ. ಈ ಗಿಡ ಮರ ಪ್ರಾಣಿ ಪಕ್ಷಿಗಳು ಇವೆಲ್ಲ ನೋಡ್ತೀವಲ್ಲ, ಆಯಾ ಕರ್ಮಗಳಿಗೆ ಅನುಸಾರವಾಗಿ ಈ ಶರೀರ ಬಂದಿರುವಂಥದ್ದು. ಅಂದ್ರೆ ಆಯಾ ಕರ್ಮಗಳ ಈ ದೇವತೆಯ ಶರೀರ ಬರುವಂಥದ್ದು, ನರ ಮತ್ತೆ ಹಲವಾರು ಈ ಶರೀರಗಳನ್ನ, ಈ ನರ ಮನುಷ್ಯರದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲಾ ಶರೀರಗಳನ್ನ ಇವು ಆಯಾ ಪಾಪ ಪುಣ್ಯದ ಕರ್ಮದ ಮೂಲಕನೇ ಈ ಶರೀರಗಳು ಬಂದಿದಾವ. ಅದಕ್ಕೆ ಆ ಕರ್ಮಗಳ ಒಂದು ಫಲಗಳಾದಂತ ಸುಖ ದುಃಖಗಳನ್ನ, ಸ್ವರ್ಗ ನರಕಗಳನ್ನ ಅನುಭವಿಸ್ತಾನ. ತಾ ಮಾಡಿದಂತ ಕರ್ಮದಿಂದನೇ ಅನುಭವಿಸ್ತಾನ. ಆದ್ರಿಂದ ಕರ್ಮವೇ ಕಾರಣ, ಸೃಷ್ಟಿ ಕಾರ್ಯ ಆಗ್ಯದ. ಈಗೇನು ಸೃಷ್ಟಿ ಕಾಣಕತ್ತದಲ್ಲ, ಇದಕ್ಕೆ ಕಾರಣ ಆಗಿರುವಂತದ್ದು ನಮ್ಮ ಕರ್ಮಗಳು. ಈ ಕಾರ್ಯರೂಪ ಜಗತ್ತಿಗೆಲ್ಲ ಕಾರಣ ರೂಪ ಕರ್ಮಕ್ಕೆ ಅಧೀನನಾದ್ದಾಗಿ ಯಾವಾಗ್ಲೂ ದುಃಖ ಪಡ್ತಾ ಇರುವಂತದ್ದು. ಇದಕ್ಕ ಈ ಜಗತ್ತಿಗೇನು ಇದು ಕಾರ್ಯರೂಪವಾದಂತ ಈ ಜಗತ್ತಿಗೆ, ಸೃಷ್ಟಿಗೆ ಕಾರಣವಾಗಿರುವಂತದ್ದು ಇದೇ ಕರ್ಮ. ಈ ಕರ್ಮ ಕಾರಣವಾಗಿರುವಂತದ್ರಿಂದ ಇದು ಯಾಕಂತಂದ್ರ ಈ ಕಾರಣ ರೂಪ ಕರ್ಮಕ್ಕೆ ಅಧೀನವಾದದ್ದು, ಯಾವಾಗ್ಲೂ ದುಃಖ ಪಡ್ತಾ ಇರುವಂಥದ್ದು ಈ ಕರ್ಮಕ್ಕೆ ಅಧೀನವಾಗಿರುವಂಥದ್ದು ಈ ಕಾರ್ಯರೂಪ ಆದಂತ ಈ ಸೃಷ್ಟಿ. ಅದಕ್ಕ ಪ್ರತಿಯೊಬ್ರು ಇಲ್ಲಿ ನಾವೆಲ್ಲ ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರ ತಗೊಂಡು ಬಂದಿದೀವಿ. ಅದೇ ಪ್ರಕಾರ ಇಲ್ಲಿ ಜೀವನ ನಡೀತಾ ಇದೆ. ಹಂಗ ಹೋಗ್ತಿದ್ವಿ. ಪ್ರಾರಬ್ಧ ಬಾರದು ಬಪ್ಪದು, ಬಪ್ಪದು ತಪ್ಪದು. ನಮ್ಗೆ ಏನ್ ಆಗ್ಬೇಕಾಗಿದೆ ಅದೇ ಆಗುವಂಥದ್ದು. ಇಲ್ಲಿ ಏನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಇಂದಿನ ಒಂದು ಪಾಪ ಪುಣ್ಯದ ಒಂದು ಫಲವಾದಂಥದ್ದು ಈ ಶರೀರ ಬಂದದ, ಇಲ್ಲಿ ಅನುಭವಿಸ್ಬೇಕಾಗ್ತದೆ. ಇದನ್ನ ಹಿಡ್ಕೊಂಡು ನಾಳೆ ಚೆನ್ನಾಗಿ ಮಾತಾಡೋಣ. ಮತ್ತೆ ಬಹಳ ಅದ್ಭುತವಾದಂತ ವಿಚಾರ ಇದ್ರಲ್ಲಿ ಇದ್ದಾವ. ಅದನ್ನ ಮತ್ತೆ ನಾಳೆಯಿಂದ ಮಾತಾಡೋಣ ಅಂತ ಹೇಳಿ ಒಂದೆರಡು ಮದ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ